ನಮ್ಮ ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಹೆಡ್ ಆಫೀಸು, ಪೊಲಿಟಿಕಲ್ ಸುದ್ದಿಯ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಈಗ ಒಂದು ಸುದ್ದಿಯನ್ನು ಬ್ರೇಕ್ ಆಗ್ತಾ ಇದೆ. ಬಿಲೀವ್ ಇಟ್ ಆರ್ ನಾಟ್, ಇನ್ನು 5 ನಿಮಿಷದ ಒಳಗಾಗಿ ಎಲ್ಲ ಚಾನೆಲ್ಗಳಲ್ಲಿ ನಮ್ಮದೇ ಸುದ್ದಿ. ಎಲ್ಲ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ 9 ಗಂಟೆಗೆ ಸುದ್ದಿ ಬ್ರೇಕ್ ಮಾಡ್ತಾ ಇದ್ದೀನಿ. ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯಸಭಾ ಅಖಾಡದಲ್ಲಿ 5 ಅಭ್ಯರ್ಥಿಗಳು. ನಾವು ಹೇಳಿದ ಸುದ್ದಿ ಸುಳ್ಳಾಗಿದ್ದೇ ಇಲ್ಲ. ಈಗ ನಾವು ಬ್ರೇಕ್ ಮಾಡಿದ ಸುದ್ದಿ 2 ನಿಮಿಷದಲ್ಲಿ ಮತ್ತೊಂದು ಚಾನಲಲ್ಲಿ ಬರುತ್ತೆ. ಯಾಕಂದ್ರೆ ಇದು ಪಕ್ಕಾ ಸುದ್ದಿ, ನಿಖರ ಸುದ್ದಿ, ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ರಾಜ್ಯಸಭಾ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಜೆಪಿ. ರಿಪಬ್ಲಿಕ್ ಕನ್ನಡಕ್ಕೆ ಕುಪೇಂದ್ರ ರೆಡ್ಡಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಇಂದು ನಾಮಪತ್ರ ಸಲ್ಲಿಕೆ ಮಾಡ್ತೇನೆ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ ಕುಪೇಂದ್ರ ರೆಡ್ಡಿ. NDA ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ರಾಜ್ಯಸಭೆ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟ ಬಿಜೆಪಿ. ಓಕೆ, ನಾನು ಇವತ್ತು ನಾಮಪತ್ರ ಹಾಕ್ತೇನೆ ಅಂತೇಳಿ ಕುಪೇಂದ್ರ ರೆಡ್ಡಿ ಹೇಳಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಮಾಹಿತಿ ಇಲ್ಲಿದೆ ನೋಡಿ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್, ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಎರಡು ಪಕ್ಷಗಳು ಸೇರಿ ಎರಡನೇ ಸೀಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. NDA ಅಭ್ಯರ್ಥಿಯಾಗಿ 2 ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ, ಇಬ್ರು ಅವ್ರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು, ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು. ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ಸೀನಿಯರ್ಸು ಇದ್ದಾರೆ, 2 ಪಕ್ಷದ ಹಿರಿಯರಿದ್ದಾರೆ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್, ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಅಂದ್ರೆ ಇದು ಎರಡು ಪಕ್ಷಗಳು ಸೇರಿ ಎರಡನೇ ಸೀಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS ಎರಡು ಸೇರಿ ಉಳಿಕೆ ಮತ ವ್ಯವಸ್ಥೆ ಇರಿದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ. ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಏನಾಗ್ತದೆ ನಂಗೆ ಗೊತ್ತಿಲ್ಲ. ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. NDA ಅಭ್ಯರ್ಥಿಯಾಗಿ 2 ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ, 15 ನಿಮಿಷ ಹೋಗ್ಬೇಕು. ಇಬ್ರು ಅವ್ರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು, ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು. ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ವೀಕ್ಷಕರೇ ಗಮನಿಸ್ತಾ ಇದ್ದೀರಿ, ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್.
ಎಸ್ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾರ ಇಲ್ವಾ ಅನೇಕ ಕಡೆ ಇದನ್ನ ಡೌಟ್ಫುಲ್ ಆಗಿ ಹೇಳ್ತಾ ಇದ್ರು. ಬಟ್ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ, ನಿಖರ ಮಾಹಿತಿ. ಕುಪೇಂದ್ರ ರೆಡ್ಡಿ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡ್ತಾ ಹೇಳಿದ್ರು, ಹೌದು NDA ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದೀನಿ, ಇವತ್ತು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀನಿ, ದೇವರಿದ್ದಾನೆ ಗೆದ್ದೇ ಗೆಲ್ತೀವಿ ಅನ್ನುವಂತ ವಿಶ್ವಾಸವನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಾ ಪಕ್ಕಾ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಬಹಳ ಬಹಳ ಕುತೂಹಲ ಇತ್ತು. ಯಾವಾಗ್ಲೂ ಬಿಜೆಪಿ ವಲಯದಲ್ಲಿ ಕೊನೆಯ ಮೂಮೆಂಟ್ ಅಲ್ಲಿ ಏನಾದ್ರೂ ಅಚ್ಚರಿಯ ಬೆಳವಣಿಗೆಗಳು ಆಗುತ್ತೆ ಅನ್ನೋದಕ್ಕೆ ಮತ್ತೊಮ್ಮೆ ಅದು ಸಾಕ್ಷಿ ಅಂತ ಅನ್ಸುತ್ತೆ ಕುಪೇಂದ್ರ ರೆಡ್ಡಿ ಅವರು ಕಣಕ್ಕಿಳಿತಾ ಇರೋದ್ರಿಂದ. ಎಸ್ ವೀಕ್ಷಕರೇ, ಇದು ನಮ್ಮ ಬಿಗ್ ಎಕ್ಸ್ಕ್ಲೂಸಿವ್, ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್. 5ನೇ ಅಭ್ಯರ್ಥಿ ಕಣಕ್ಕಿಳಿತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಎಲ್ಲ ಚಾನೆಲ್ಗಳಲ್ಲಿ ಸುದ್ದಿ ಬರುತ್ತೆ ನೋಡಿ. ಕಾಂಗ್ರೆಸ್ನಿಂದ ಅಜಯ್ ಮಾಖೇನ್, GC ಚಂದ್ರಶೇಖರ್, ನಾಸಿರ್ ಹುಸೇನ್, ಬಿಜೆಪಿಯಿಂದ ನಾರಾಯಣ್ ಭಾಂಡಗೆ, ಈಗ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಇದು ಎಲ್ಲೂ ಸುದ್ದಿ ಬಂದಿಲ್ಲ ಇಲ್ಲಿ ತನಕ. ರಿಪಬ್ಲಿಕ್ ಕನ್ನಡದಲ್ಲಿ ಯಾಕೆ ಬರ್ತಾ ಇದೆ ಅಂತಂದ್ರೆ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರವಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಮಾತನಾಡಿಸಿದ್ದಾರೆ. ಎಸ್, ನಾನು ವೋಟ್ ಹಾಕ್ತೀನಿ, ನಾಮಿನೇಷನ್ ಹಾಕ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವೀಕ್ಷಕರ ನೆನಪಿರಲಿ, ಕಾಂಗ್ರೆಸ್ 136 ಇದೆ, ಬಿಜೆಪಿ 66 ಇದೆ, JDS 19 ಇದೆ, ಒಟ್ಟು 224. ಒಬ್ಬ ಅಭ್ಯರ್ಥಿ ಗೆಲ್ಲಬೇಕು ಅಂತಂದ್ರೆ 46 ಮತಗಳು ಬೇಕು, 46 ಶಾಸಕರು ಬೇಕು. ಲೆಕ್ಕ ಪ್ರಕಾರ 46 ಶಾಸಕರು. ಕುಪೇಂದ್ರ ರೆಡ್ಡಿ 11 ಗಂಟೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ರಾಜ್ಯಸಭೆ ಕದನಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ ಬಿಜೆಪಿ. ಒಂದು ವೇಳೆ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆಗೆ ನಿಂತರೆ ಯಾರಾದ್ರೂ ಒಬ್ರು ಸೋಲ್ಬೇಕು. 4 ಜನ ಗೆಲ್ಲೋದಕ್ಕಾಗೋದು. 5ನೇ ಅಭ್ಯರ್ಥಿ ಅಥವಾ ಸೆಕೆಂಡ್ ಪ್ರಾಶಸ್ತ್ಯದ ಮತ ಇದರಲ್ಲಿ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಪ್ರಥಮ ಪ್ರಾಶಸ್ತ್ಯದ ಮತಗಳ ಪ್ರಕಾರ 46 ಮತಗಳು ಬರಬೇಕು ಒಬ್ಬೊಬ್ಬರಿಗೆ. 46 ಮತಗಳ ಪೈಕಿ ಕಾಂಗ್ರೆಸ್ ಅಲ್ಲಿ 136 ಇದೆ. ಕಾಂಗ್ರೆಸ್ನ 3 ಗೆಲ್ಲಬೇಕು ಅಂತಂದ್ರೆ, ನಾಸಿರ್ ಹುಸೇನ್, ಅಜಯ್ ಮಖನ್, GC ಚಂದ್ರಶೇಖರ್ ಗೆಲ್ಲಬೇಕು ಅಂತಂದ್ರೆ 46 × 3 ಎಷ್ಟಾಯ್ತು ರೀ? 138. ಕಾಂಗ್ರೆಸ್ ಬಳಿ ಇರೋದೆಷ್ಟು? 136. 2 ಎಕ್ಸ್ಟ್ರಾ ಸೀಟ್ ಬೇಕು ಅವರಿಗೆ. ಯಾರು ಕೊಡ್ತಾರೆ? ದರ್ಶನ್ ಪುಟ್ಟಣಯ್ಯ ಕೊಡ್ತಾರೆ, ಆಮೇಲೆ ಲತಾ ಮಲ್ಲಿಕಾರ್ಜುನ್ ಅವರು ಕೊಡ್ತಾರೆ 138. ಆಗ 3 ಜನನು ಗೆಲ್ತಾರೆ. ಬಿಜೆಪಿ ಬಳಿ ಎಷ್ಟಿದೆ? 66. ಅವರೆಷ್ಟು ಬೇಕು? 46 ಬೇಕು. ಯಾರು ಗೆಲ್ತಾರೆ? ನಾರಾಯಣ ಭಾಂಡಗೆ ಗೆಲ್ತಾರೆ. ಉಳಿದದ್ದೆಷ್ಟು ಉಳಿಯಿತು? 20 ಉಳಿಯಿತು. JDS ಅಲ್ಲಿ ಎಷ್ಟಿದೆ? 19 ಇದೆ. 20 ಮತ್ತು 19 ಎಷ್ಟಾಯ್ತು? 39. 46ಕ್ಕೆ ಎಷ್ಟು ಕಡಿಮೆ ಬಂತು? 7 ಕಡಿಮೆ ಬಂತು. ಎಲ್ಲಿಂದ ಬರುತ್ತೆ? ಜನಾರ್ದನ್ ರೆಡ್ಡಿ ಒಂದು ಕೊಡ್ತಾರೆ. ಎಷ್ಟಾಯ್ತು? 40 ಆಯ್ತು. ಈಗ 6 ಕ್ರಾಸ್ ಔಟ್ ಆಗಬೇಕು. ಇದೇ ಭಯ ಈಗ. 6 ಕ್ರಾಸ್ ಔಟ್ ಆಗಬೇಕು. ಕಾಂಗ್ರೆಸ್ ಇಂದ ಕ್ರಾಸ್ ಔಟ್ ಆಗತ್ತಾ? ಅಸಮಾಧಾನಿತರು ಕಾಂಗ್ರೆಸ್ ಇಂದ ಕ್ರಾಸ್ ಔಟ್ ಆಗತ್ತಾ? ನೋಡಿ, ಪುಟ್ಟಸ್ವಾಮಿ ಗೌಡರು ಇದ್ದಾರೆ ಗೌರಿಬಿದೂರಿನಲ್ಲಿ, ಇದು ಆಮೇಲೆ ದರ್ಶನ್ ಪುಟ್ಟಣಯ್ಯ ಇದ್ದಾರೆ, ಲತಾ ಮಲ್ಲಿಕಾರ್ಜುನ್ ಇದ್ದಾರೆ, ಜನಾರ್ದನ್ ರೆಡ್ಡಿ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಒಬ್ರು ಗೆಲ್ಲಬೇಕು ಅಂತಂದ್ರೆ 46 ಸೀಟ್ ಬೇಕು. ಬಿಜೆಪಿ ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. 46 × 3 ತಂದ್ರೆ 138. ಇವರ ಬಳಿ ಇರೋದು 136. ದರ್ಶನ್ ಪುಟ್ಟಣಯ್ಯ ಒಂದು ಓಟ್ ಹಾಕ್ತಾರೆ, ಲತಾ ಮಲ್ಲಿಕಾರ್ಜುನ್ ಓಟ್ ಹಾಕ್ತಾರೆ. ಅಲ್ಲಿಗೆ ಕಾಂಗ್ರೆಸ್ನ 3 ಗೆಲ್ತಾರೆ. ಬಿಜೆಪಿ ಬಳಿ ಇರೋದು 66, 46 ಬೇಕಿರೋದು. ನಾರಾಯಣ್ ಬಾಂಡಗೆ ಗೆಲ್ತಾರೆ, ಉಳಿಯೋದು 20 ಓಟು. JDS ಬಳಿ 19 ಓಟು. 20 + 19 39. ಬಾಕಿ ಎಷ್ಟು ಬೇಕು? 7 ಬೇಕು. ಜನಾರ್ದನ್ ರೆಡ್ಡಿ ಒಂದು ಕೊಡ್ತಾರೆ. ಎಷ್ಟಾಯ್ತು? 40 ಆಯ್ತು. ಇನ್ನು 6 ಓಟ್ ಎಲ್ಲಿಂದ ಬರುತ್ತೆ? ಲತಾ ಮಲ್ಲಿಕಾರ್ಜುನ್ ಆ ಕಡೆಗೆ ಹಾಕ್ತಾರಾ? ದರ್ಶನ್ ಪುಟ್ಟಣಯ್ಯ ಆ ಕಡೆಗೆ ಹಾಕ್ತಾರಾ? ಪುಟ್ಟಸ್ವಾಮಿ ಗೌಡ ಆ ಕಡೆಗೆ ಹಾಕ್ತಾರಾ? ಅವ್ರು ಆ ಕಡೆಗೆ ಹಾಕಿದ್ರೆ ಅಲ್ಲಿ 2 ತಗೋಬಹುದು, ಪುಟ್ಟಸ್ವಾಮಿ ಗೌಡ ಮತ್ತು ಜನಾರ್ದನ್ ರೆಡ್ಡಿ. ಯಾಕಂದ್ರೆ ದರ್ಶನ್ ಪುಟ್ಟಣಯ್ಯ ಮತ್ತು ಲತಾ ಮಲ್ಲಿಕಾರ್ಜುನ್ ಇಲ್ಲಿಗೆ ಹಾಕ್ಲೇಬೇಕು, ಅಥವಾ ಪುಟ್ಟಸ್ವಾಮಿ ಗೌಡ ಹಾಕ್ಲೇಬೇಕು. 41 ಆಗುತ್ತೆ. ಉಳಿದ 5 ಓಟ್ ಯಾರು ಹಾಕ್ತಾರೆ? ದೇವರಿದ್ದಾನೆ. ಆದ್ರೆ ವೋಟ್ ನಾನು ನಾಮಿನೇಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ ಕುಪೇಂದ್ರ ರೆಡ್ಡಿ. ಸರ್, ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು, ಇವತ್ತು ಆಗ್ತಾ ಇದ್ದೀನಿ. ಓಕೆ ಸರ್. ಅದು NDA ಅಭ್ಯರ್ಥಿನ ಅಥವಾ ಬಿಜೆಪಿ JDS ಇದು ಎರಡು ಪಕ್ಷಗಳು ಸೇರಿ 2ನೇ ಸೀಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಸರ್, ಒಂದು ಕುತೂಹಲ ಇರುವಂತದ್ದು, ಒಂದು ಈಗ ಬಿಜೆಪಿ JDS 2 ಸೇರಿ ಉಳಿಕೆ ಮತ ವ್ಯವಸ್ಥೆ ಇದ್ರೆ ನಿಮ್ಗೊಂದು 7 ಮತ ಏನೋ ಶಾರ್ಟೇಜ್ ಬರುತ್ತೆ.
ಈಗ ನೀವು ಕಣಕ್ಕಿಳಿತಾ ಇರುವಂತದ್ದು ಒಂದಷ್ಟು ಕುತೂಹಲ ಇದೆ, ಏನೇನ್ಸುತ್ತೆ ಸರ್? ನೋಡೋಣ, ಮುಂದಕ್ಕೆ ಗೊತ್ತಾಗ್ತದೆ. ಹಾ ಏನಾಗ್ತದೆ ನಂಗೆ ಗೊತ್ತಿಲ್ಲ. ಹಾ ನಾಮಿನೇಷನ್ ಫೈಲ್ ಮಾಡಿಬಿಟ್ಟು ಆಮೇಲೆ ಏನು ಮಾಡಬೇಕು ಅನ್ನೋದು ಆಲೋಚನೆ ಮಾಡಬೇಕಾಗ್ತದೆ. ನನ್ನ ಜವಾಬ್ದಾರಿ ಅಲ್ಲ ಅದು. ಪಾರ್ಟಿ ಎನ್ ಡಿ ಅಭ್ಯರ್ಥಿಯಾಗಿ ಎರಡೂ ಪಾರ್ಟಿಗಳ ಜವಾಬ್ದಾರಿ ಇದೆ. ಓಕೆ. ಇಬ್ಬರು ಅವರೇನು ಸುಮ್ಮನೆ ಹಾಕ್ಸೋದಿಲ್ಲ. ಹೌದು. ಅವ್ರ ಮೈಂಡಲ್ಲಿ ಏನಿದೆ ನನಗೆ ಗೊತ್ತಿಲ್ಲ, ಮಾಡ್ತಾರೆ. ನೀವು ಗೆಲ್ಲುವಂತ ವಿಶ್ವಾಸ ಎಷ್ಟಿದೆ ಸರ್? ಇನ್ನು ಗೆಲ್ತೀವಿ ಅಂತಾನೆ ಹಾಕ್ಬೇಕಲ್ವಾ? ಹೌದು ಹೌದು. ನೋಡೋಣ, ದೇವರಿದ್ದಾರೆ ಮುಂದಕ್ಕೆ. ಪಕ್ಷದ ಸೀನಿಯರ್ಸು ಇದ್ದಾರೆ, ಎರಡೂ ಪಕ್ಷದ ಹಿರಿಯರಿದ್ದಾರೆ. ಸರ್ ಕುಪೇಂದ್ರ ರೆಡ್ಡಿ ಸರ್, ವಿಜಯ್ ಅಂತ ಸರ್, ಇದು ಈಗ ನೀವು ನಾಮಿನೇಷನ್ NDA ಅಭ್ಯರ್ಥಿಯಾಗಿ ನಾಮಿನೇಷನ್ ಆಗ್ತಾ ಇದ್ದೀರಾ ಅಂತ ನಿಜನಾ ಸರ್? ಹೌದು. ಚಟ್ರ, ನನಗೊಂದು ಕುತೂಹಲ ಬಂದಿದ್ದೇನೆಂದ್ರೆ ಅಡ್ಡ ಮತದಾನ ಭಯ ಕಾಂಗ್ರೆಸ್ನವ್ರಿಗಿದೆ. ಇವರು ಯಾವುದೋ ಒಂದು ಮತಗಳು ಬರಬಹುದು ಅನ್ನೋ ವಿಶ್ವಾಸ ಇವರದ್ದು. ಅಷ್ಟು ಈಸಿನ ಅಡ್ಡ ಮತದಾನ? ಬಿಕಾಸ್ ಯಾರಿಗೆ ಓಟ್ ಹಾಕಿದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಇಲ್ಲ, ಅದು ತೋರಿಸೋಂಗಿಲ್ಲ. ಅದು ಒಂದು ರೀತಿ ಇದೆ. ಅಂದರೆ ನೀವು ಜನ ನೋಡಿ, ಈ ಹಿಂದೆ ಏನಾಗಿತ್ತು, ಈ ಅಹಮದ್ ಪಟೇಲ್ ಅವರನ್ನು ಸೋಲಿಸಬೇಕು ಅಂತೇಳಿ, ರಾಜ್ಯಸಭಾ ಎಲೆಕ್ಷನಲ್ಲಿ ಸೋಲಿಸಬೇಕು ಅಂತೇಳಿ ಆ ಗಲಾಟೆ ನಿಮ್ಗೆ ಗೊತ್ತಿರ್ಬೋದು. DK ಶಿವಕುಮಾರ್ಗೆ ಪ್ರಾಬ್ಲಮ್ ಉಂಟಾಗಿದ್ದೆ ಅವತ್ತು. ಈ ಅಹಮದ್ ಪಟೇಲ್ ಅವರು ಅಮಿತ್ ಶಾ ಅವರನ್ನು ಜೈಲಿಗೆ ಕಳಿಸಿದ್ರು ಅಂತೇಳಿ, ಅಂದರೆ ಆ CBI ಕೇಸಲ್ಲಿ ಅದೊಂದು ಹಠ ಇತ್ತು ಅಮಿತ್ ಶಾ. ಸೋಲಿಸ್ತೀನಿ ಅಹಮದ್ ಪಟೇಲ್, ರಾಜ್ಯಸಭೆಗೆ ಬರದಂಗೆ ಸೋಲಿಸ್ತೀನಿ ಅಂದರೆ ಅವರು ಗೃಹ ಸಚಿವರಾಗಿರ್ತಾರೆ. ಅಹಮದ್ ಪಟೇಲ್ ಕಾರಣಕ್ಕಾಗಿ CBI ಕೇಸಾಗಿ ಒಳಗೋದ್ರು, ಗಡಿಪಾರಾಗ್ತಾರೆ. ಯಾರು? ಅಮಿತ್ ಶಾ. ಅವ್ರು ಸೋಲಿಸಲೇಬೇಕು ಅಹಮದ್ ಪಟೇಲ್ನ ಸೋಲಿಸೋದಕ್ಕೆ ಅಲ್ಲೆಲ್ಲ ಏನು ಕುದುರೆ ವ್ಯಾಪಾರ ಎಲ್ಲ ಆಗುತ್ತೆ. ಆಗ ಕಾಂಗ್ರೆಸ್ನೆಲ್ಲ ಶಾಸಕರನ್ನು ಇದೇ DK ಶಿವಕುಮಾರ್ ಕರ್ಕೊಂಬರ್ತಾರೆ ಬೆಂಗಳೂರಿಗೆ. ಆಮೇಲೆ ಅಲ್ಲಿ IT ರೇಡ್ ಆಗುತ್ತೆ, ಆ ಚೀಟಿ ಸಿಗುತ್ತೆ, ಅಲ್ಲಿಂದ ಶುರುವಾಗುತ್ತೆ. ನಂಬರ್ 1 ಅಲ್ಲಿ ಏನಾಗ್ಬಿಡ್ತದೆ, ಒಬ್ಬ ವೋಟ್ ಹಾಕಿದವ ಅಲ್ಲಿ ಏಜೆಂಟ್ ಅಂತ ಇರ್ತಾರೆ. ಏಜೆಂಟ್ ತೋರಿಸಿ, ಈಗ ನೀವು ಏಜೆಂಟು, ಇಲ್ಲೊಬ್ಬ ಈಗ ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ ಅರವಿಂದ್ ಇದ್ದಾರಲ್ಲ, ಅರವಿಂದ್ ಕ್ಯಾಂಡಿಡೇಟ್ ಅಂತ ಇಟ್ಕೊಳ್ಳಿ, ನಾನು ಪಾರ್ಟಿ ಹೆಡ್ ಅಂತ ಇಟ್ಕೊಳ್ಳಿ, ನಾನು ವೋಟ್ ಹಾಕೋನು ಅಂತ ಇಟ್ಕೊಳ್ಳಿ. ನೀವು ಏಜೆಂಟು, ನಾನು ಬಂದು ತೋರಿಸ್ಬೇಕು ನಾನು ಯಾರಿಗೆ ಆಗ್ತಾ ಇದ್ದೀನಿ ಅಂತ ತೋರಿಸ್ಬಿಟ್ಟು ವೋಟ್ ಹಾಕ್ಬೇಕು. ಆ ತೋರಿಸಿದ್ದನ್ನು ನಾನು ನಿಮಗೆ ತೋರಿಸ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಹಿಂಗೆ ಪಬ್ಲಿಕ್ ತೋರಿಸ್ಬಿಟ್ಟೆ, ಟಿವಿಗೆ ತೋರಿಸ್ಬಿಟ್ಟೆ. ಟಿವಿಗೆ ಇಬ್ರು ತೋರಿಸಿದ್ರು, ಹಾಗಾಗಿ ಅದು ಅಸಿಂಧು ಆಯಿತು. ಆ ಅಸಿಂಧು ಆದ ಕಾರಣಕ್ಕಾಗಿ ಅಹಮದ್ ಪಟೇಲ್ ಗೆದ್ರು. ಒಂದು ವೇಳೆ ಅಹಮದ್ ಪಟೇಲ್ ಸೋತಿದ್ರೆ, ಅವರು ಸೋತು ಈಗ ತೀರ್ಕೊಂಡಿದ್ದಾರೆ, ಸೋನಿಯಾ ಗಾಂಧಿ ಅವರ ಆಪ್ತ ಕಾರ್ಯದರ್ಶಿ. ಅದು ಆ ಥರ ಆಗೋಯ್ತು. ಅದು ಬಿಟ್ಟಾಕಿ. ಈಗ ನಾವು ವಿಜಯ್ ಹತ್ರ ಕೇಳೋಣ ಏನಾಗುತ್ತೆ ಅಂತೇಳಿ. ವಿಜಯ್ ಲೈವಲ್ಲಿ ಇದ್ದಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ, ಒಬ್ಬ ಗೆಲ್ಲೋದಕ್ಕೆ 46 ಓಟು ಬೇಕು. 46 ಓಟು ಬೇಕು. ಕಾಂಗ್ರೆಸ್ 3 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಕಾಂಗ್ರೆಸ್ ಬಳಿ ಇರೋದು 136. 46 × 3 138. ಎರಡು ಜಾಸ್ತಿ ಆಯ್ತಲ್ಲ ಶೆಟ್ರೆ, ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳ್ಬೋದು. ಸರ್, ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಸಪೋರ್ಟ್ ಮಾಡಿತ್ತು ಕಾಂಗ್ರೆಸ್, ಹಾಗಾಗಿ ದರ್ಶನ್ ಪುಟ್ಟಣ್ಣಯ್ಯ ಹಾಕ್ತಾರೆ 137. ಲತಾ ಮಲ್ಲಿಕಾರ್ಜುನ್ ಅವರು ಹರಪನಹಳ್ಳಿ ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು, ಅವರು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಾರೆ, ಅಲ್ಲಿಗೆ ಮುಗೀತು 138. ಇನ್ಯಾರಿದ್ದಾರೆ? ಪುಟ್ಟಸ್ವಾಮಿ ಗೌಡ್ರು ಇದ್ದಾರೆ, ಅವರು ಕಾಂಗ್ರೆಸ್ ಗೌರಿಬಿದನೂರು MLA ಇದು. ಈಗ BJPಗೆ ಎಷ್ಟಿದೆ? 66 ಸೀಟು. 46 ಗೆದ್ದ ನಂತರ 20 ಬಾಕಿ ಇದೆ. ನಾರಾಯಣ ಬಂಡಾಗಿ ಈಸಿಯಾಗಿ ಗೆಲ್ತಾರೆ, 20 ಬಾಕಿ ಇದೆ. JDS ಅಲ್ಲಿ ಎಷ್ಟಿದೆ? 19 ಇದೆ. 20 + 19 ಎಷ್ಟಾಯಿತು? 39. ಇನ್ನು 46 ಆಗೋದಕ್ಕೆ ಎಷ್ಟು ಬೇಕು? 7 ಬೇಕು. ಜನಾರ್ದನ್ ರೆಡ್ಡಿ ಒಂದು ಹಾಕಿದ್ರೆ ಎಷ್ಟಾಯಿತು? 40 ಆಯಿತು. ಆಮೇಲೆ ಇಲ್ಲಿ ಪುಟ್ಟಸ್ವಾಮಿ ಗೌಡರನ್ನ ಸಮಾಧಾನ ಮಾಡಿಬೇಡ, 41 ಆಯಿತು. ಉಳಿದದೆಷ್ಟು ಬೇಕು? 5 ಬೇಕು. ಈ 5 ಕುಪೇಂದ್ರ ರೆಡ್ಡಿ ಗೆಲ್ಲಬೇಕು ಅಂತಂದರೆ ಎಲ್ಲಾದರೂ ಒಂದು ಕಡೆ ಕ್ರಾಸ್ ವೋಟಿಂಗ್ ಆಗಬೇಕು. BJPಯಿಂದ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆಗ್ಬೋದೇನೋ ಗೊತ್ತಿಲ್ಲ ನನಗೆ. ಕಾಂಗ್ರೆಸ್ಸಿಂದ ನಿರೀಕ್ಷೆ ಮಾಡಬೇಕು. ಈಗ ಬನ್ನಿ ವಿಜಯ್ ಹತ್ರ. ವಿಜಯ್, ಈಗ ನನಗನ್ಸುತ್ತೆ ನೀವೊಂದು ಅದ್ಭುತವಾದಂತಹ ದೊಡ್ಡ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ಕೊಟ್ಟಿದ್ದೀರಿ. ಬಹುಶಃ ಈಗ ಎಲ್ಲರೂ ನಿಮ್ಮ ಬೆನ್ನ ಹಿಂದೆ ಬೀಳ್ತಾರೆ ಅಂತ ಅನ್ಸುತ್ತೆ ಎಲ್ಲ ಚಾನಲ್ಗಳವರು. ಯಾಕಂದರೆ ಕುಪೇಂದ್ರ ರೆಡ್ಡಿ ಸುದ್ದಿಯನ್ನು ಯಾವನೂ ಕೊಟ್ಟಿಲ್ಲ. ರಿಪಬ್ಲಿಕ್ ಕನ್ನಡ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್, ಪೊಲಿಟಿಕಲ್ ಹೆಡ್ ಆಫೀಸು ನಾವು ಕೊಡ್ತಾ ಇರುವಂಥದ್ದು. ಈಗ ನನಗೆ ಹೇಳಿ, ಕ್ರಾಸ್ ಔಟ್ ಆಗತ್ತಾ? ನಂಬರ್ 1. ಎರಡನೇದು, ಕ್ರಾಸ್ ಔಟ್ ಆದರೆ ಹೇಗೆ? ನಂಬರ್ 2. ನಂಬರ್ 3, ಪ್ರಾಶಸ್ತ್ಯದ ಮತಗಳು ಅಂತಿದೆಯಾ? ಸೆಕೆಂಡ್ ಪ್ರಾಶಸ್ತ್ಯದ ಮತಗಳು ಅಂತಿದೆಯಾ? ಯಾಕಂದರೆ ಕೆಲವು ಕಡೆ ಇರುತ್ತಲ್ಲ, ಇದೆಯಾ? ಆಮೇಲೆ ಈ ಮತದಾನ ಪ್ರಕ್ರಿಯೆ ಹೇಗಾಗತ್ತೆ? ಏಜೆಂಟ್ಗಳಿಗೆ ಮಾತ್ರ ತೋರಿಸ್ಬೇಕಾ? ಹೊರಗಡೆ ಏನೋ ತೋರಿಸಿದ ತಕ್ಷಣ ಅಸಿಂಧು ಆಗತ್ತಾ? ಏನು ಕತೆ, ಏನು ಪ್ಲ್ಯಾನು?
ಜಯಪ್ರಕಾಶ್ ಈಗ ರಾಜ್ಯ ರಾಜಕೀಯದಲ್ಲಿ 5ನೇ ಅಭ್ಯರ್ಥಿ ಹಾಕಿದ ಹಿನ್ನೆಲೆಯಲ್ಲಿ ರಣಾಂಗಣ ಕೂಡ ಏನು ಬದಲಾವಣೆ ಆಗಿರುವಂಥದ್ದು. ನೀವು ಎಕ್ಸಾಕ್ಟ್ ಆಗಿ ಅಂದರೆ ಅರ್ಥ ಆಗುವ ರೀತಿಯಲ್ಲಿ ಕೂಡ ಎಷ್ಟು ಮತಗಳು ಬೇಕು ಅಂತ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಅಂದರೆ ಇನ್ನು ಬೇಕಾಗಿರುವಂಥದ್ದು ಜನಾರ್ದನ್ ರೆಡ್ಡಿ ಒಂದು ವೇಳೆ ಮತ ಬಂದರೂ ಕೂಡ ಇನ್ನು ಬೇಕಾಗಿರುವಂಥದ್ದು ಅವರಿಗೆ 6 ಮತಗಳು ಬೇಕಾಗುತ್ತೆ, ಎಲ್ಲಿ ತೆಗೆದುಕೊಳ್ತಾರೆ ಅನ್ನೋಂಥದ್ದು, ಪಕ್ಷೇತರ ಬಿಟ್ಟು ತೆಗೆದುಕೊಳ್ತಾರೆ ಅನ್ನೋಂಥದ್ದು. ಜೊತೆಗೆ ಇದು ರಾತ್ರಿ 10:30ವರೆಗೂ ಕೂಡ, ಬಹುತೇಕ 10:30ವರೆಗೂ ಕೂಡ ಬಿಜೆಪಿ JDSನ ನಾಯಕರುಗಳು ಕೂಡ ಗೊತ್ತಿರಲಿಲ್ಲ, ಖುದ್ದು ಕುಪೇಂದ್ರ ರೆಡ್ಡಿ ಕೂಡ ಗೊತ್ತಿರಲಿಲ್ಲ. ದೆಹಲಿಯ ಹೈಕಮಾಂಡ್ ಮಟ್ಟದಲ್ಲಿ ಬಿಜೆಪಿ ಮಟ್ಟದಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟ ನಂತರ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿಯೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರನ್ನ ಸಂಪರ್ಕ ಮಾಡಿ ಫಿಕ್ಸ್ ಆಗಿದೆಯಾ ಅನ್ನೋಂಥದ್ದು. ಜೊತೆಗೆ ಮತ ಹಾಕ್ಬೇಕಂತಂದ್ರೆ ಅಲ್ಲಿ ಹೊರಗಡೆ ತೋರಿಸೋಂಥದ್ದಿಲ್ಲ, ಒಳಗಡೆ ಮತ ಹಾಕುವ ಒಳಗಡೆ ಏಜೆಂಟ್ಗೆ ತೋರಿಸ್ಬೇಕಾಗುತ್ತೆ. ನಾನು MLA ಅಂತ ಆದ್ರೆ ಹೌದು ನಾನು ಇಂಥವ್ರಿಗೆ ಮತ ಹಾಕ್ಬೇಕಂದ್ರೆ ಆ ಪಕ್ಷದ ಏಜೆಂಟ್ ಇರ್ತಾರೆ, ಈ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಇದ್ರೆ ತೋರಿಸ್ಬೇಕಾಗುತ್ತೆ. ಒಂದು ವೇಳೆ ತೋರಿಸಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಶಾಸಕತ್ವ ಅನರ್ಹ ಆಗೋದಿಲ್ಲ. ಆದರೆ ಪಕ್ಷದಲ್ಲಿ ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. 2ನೇ ಪ್ರಾಶಸ್ತ್ಯ ಮತನೂ ಕೂಡ ಇಲ್ಲಿ ಪರಿಗಣನೆಗೆ ಬರುತ್ತೆ. 2ನೇ ಪ್ರಾಶಸ್ತ್ಯ ಮತದ ಅಡಿಯಲ್ಲಿ ಏನಾದ್ರು ಕೂಡ ಈ ಕುಪೇಂದ್ರ ರೆಡ್ಡಿ ಆಟ ಆಡ್ತಾರ ಅನ್ನೋಂಥದ್ದು ಕೂಡ ಒಂದು ರಾಜಕೀಯವಾಗಿ ಕುತೂಹಲ ಕೆಳಿಸಿರುವಂಥದ್ದು. ಒಂದು ಜಯಪ್ರಕಾಶ್ ಏನು 4 ಜನ 5 ಜನ ಕಾಂಗ್ರೆಸ್ MLAಗಳು ಕ್ರಾಸ್ ವೋಟಿಂಗ್ ಮಾಡುವಷ್ಟು ಸುಲಭ ಅಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರುವಂಥದ್ದು, ಇನ್ನು 4 ವರ್ಷ ಗೌರ್ಮೆಂಟ್ ಇರುವಂಥದ್ದು. ಕೊನೆಯ 1 ವರ್ಷ ಅಥವಾ 7-8 ತಿಂಗಳು ಗೌರ್ಮೆಂಟ್ ಇದ್ದಿದ್ರೆ ಶಾಸಕರು ರಿಸ್ಕ್ ತೆಗೆದುಕೊಳ್ತಾ ಇದ್ರು. ಈಗ ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಶಾಸಕತ್ವ ರದ್ದು ಆಗಲ್ಲ ಅಂತ ಆದ್ರೂ ಕೂಡ ರಿಸ್ಕ್ ತೆಗೆದುಕೊಳಕ್ ಹೋಗೋದಿಲ್ಲ. ಯಾಕಂದ್ರೆ ಇನ್ನೂ 4 ವರ್ಷ ಗೌರ್ಮೆಂಟ್ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಯಾರು ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋಂಥದ್ದು ಸ್ಪಷ್ಟವಾಗಿ ಆ ಏಜೆಂಟ್ಗೆ ಗೊತ್ತಾಗುತ್ತೆ. ಪ್ರಶ್ನೆ ಇರುವಂಥದ್ದು 27ನೇ ತಾರೀಕು ಚುನಾವಣೆ ನಡೆಯುವಂಥದ್ದು. 27ನೇ ತಾರೀಕುವರೆಗೂ ಏನ್ ಬೇಕಾದ್ರೂ ಕೂಡ ಆಗ್ಬೋದು, ಸಮಯ ಇರುವಂತ ಹಿನ್ನೆಲೆಯಲ್ಲಿ ಇದು ಸಹಜವಾಗಿ ಕಾಂಗ್ರೆಸ್ಗೆ ಆತಂಕ ಶುರುವಾಗಿರುವಂಥದ್ದು. ಎಲ್ಲಿ ಕ್ರಾಸ್ ವೋಟಿಂಗ್, ಯಾಕೆ ನಿಂತಿರುವಂಥದ್ದು ಕುಪೇಂದ್ರ ರೆಡ್ಡಿ ಸಂಪನ್ಮೂಲವಾಗಿ ಎಲ್ಲವೂ ಕೂಡ ಸಾಕಷ್ಟು ಸದೃಢ ಆಗಿರುವಂಥದ್ದು. ಈ ಹಿಂದೆ ನಡೆದಂತ ರಾಜಕೀಯ ಇತಿಹಾಸ ನೋಡೋದಾದ್ರೆ ಕ್ರಾಸ್ ವೋಟಿಂಗ್ ಮಾಡಿರುವಂಥ ಉದಾಹರಣೆ ಇರುವಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಟೆನ್ಷನ್ ಆಗಿರುವಂಥದ್ದು. ಮತ್ತೊಮ್ಮೆ ಹೇಳ್ತೀನಿ, ರಾತ್ರಿವರೆಗೂ ಕೂಡ ಯಾರು ಕೂಡ ಕನ್ಫರ್ಮ್ ಆಗಿರಲಿಲ್ಲ. ಖುದ್ದು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ NDA ಅಭ್ಯರ್ಥಿ ಆಗೋದು ಅಂತ. ಪಕ್ಷೇತರ ಅಭ್ಯರ್ಥಿ ಆಗಿದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಪಡ್ಕೊಳ್ತಾ ಇರಲಿಲ್ಲ. NDA ಅಭ್ಯರ್ಥಿ ಬಿಜೆಪಿ ಮತ್ತು JDSನ NDA ಅಭ್ಯರ್ಥಿ ಅಂತಂದ್ರೆ ಅದಕ್ಕೆ ಬಿಜೆಪಿ ಕೂಡ ಒಂದಷ್ಟು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಹೈಕಮಾಂಡ್ನ ಒಪ್ಪಿಗೆ ಇಲ್ಲದೆ NDA ಅಭ್ಯರ್ಥಿ ಆಗಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಹತ್ವ ಪಡ್ಕೊಂಡಿರುವಂಥದ್ದು ಜಯಪ್ರಕಾಶ್ ಇರು. ಓಕೆ, ಥ್ಯಾಂಕ್ ಯು. ಭಾಳ ವಿಸ್ತೃತವಾಗಿ ನಾವು ಮಾತಾಡ್ತಾ ಹೋದ್ವಿ ವಿಜಿ. ಬಹುಶಃ 10 ಗಂಟೆಗೂ ನಿಮ್ಮನ್ನು ಮತ್ತೆ ಸಂಪರ್ಕ ಮಾಡ್ಬೋದು. ದಯವಿಟ್ಟು 10 ಗಂಟೆ ಸಂದರ್ಭದಲ್ಲಿ ಕಳೆದ ಬಾರಿ ಒಂದು ಗಲಾಟೆ ಎಲ್ಲ ಆಗಿತ್ತು, ನಿಮ್ಗೆ ಗೊತ್ತಿರ್ಬೋದು. DK ಶಿವಕುಮಾರು, ಆಮೇಲೆ ರೇವಣ್ಣ, JDSನಿಂದ ಏಜೆಂಟ್ ಯಾವತ್ತೂ ರೇವಣ್ಣನೇ ಆಗಿರ್ತಾರೆ. ಆ ಕಥೆಯನ್ನು ಕೂಡ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಅತಿ ದೊಡ್ಡ ಟ್ವಿಸ್ಟ್, ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಬಂದಿದ್ದು. ಈ ಸುದ್ದಿ ಇನ್ನು ಕೆಲವೇ ಕ್ಷಣಗಳಲ್ಲಿ, ಇನ್ನೂ ಕೂಡ ಬಾಕಿ ಚಾನೆಲ್ಗಳು ಎಚ್ಚೆತ್ತುಕೊಂಡಿಲ್ಲ, ಗೊತ್ತೇ ಇಲ್ಲ ಅವರಿಗೆ. ನಮ್ಮಲ್ಲಿ ಕುಪೇಂದ್ರ ರೆಡ್ಡಿ ಅವರು ಸ್ವತಃ ಹೇಳಿದ್ದಾರೆ, ಹೌದು ನಾನು ಕ್ಯಾಂಡಿಡೇಟ್, ಹೌದು ನಾನು ಕ್ಯಾಂಡಿಡೇಟ್. ಯಾಕೆ ಒಂದು ಭಯ ಕಾಡ್ತಾ ಇದೆ ಅಂತಂದ್ರೆ, ಕುಪೇಂದ್ರ ರೆಡ್ಡಿ ಅವರು ಕೂಡ ಜನ ಕಾಂಚಾಣ ಭಾಳ ಸ್ಟ್ರಾಂಗ್ ಇದೆ, ಜನ ಕಾಂಚಾಣ ಭಾಳ ಸ್ಟ್ರಾಂಗ್ ಇದೆ, ಎಲ್ಲಿ ನಡೆಯುತ್ತೆ ಹಾಗಂತ 3+4 ಆ ರೀತಿ ಗೆದ್ರು ಗೆಲ್ಬೋದು. ಒಂದು ಇಂಟ್ರೆಸ್ಟು 6 ವೋಟ್ ಏನಾದರೂ ಕ್ರಾಸಿಂಗ್ ಆಗತ್ತಾ? ಹೈಕಮಾಂಡ್ ಆದೇಶದ ಮೇರೆಗೆ ಕುಪೇಂದ್ರ ರೆಡ್ಡಿ ಹಾಕಿದ್ದಾರೆ ಅಂತ ಹೇಳುವಾಗ ಬಹಳ ಕುತೂಹಲ ಮೂಡಿಸಿದೆ. 27ನೇ ತಾರೀಕು ತನಕ ಕಾಯಬೇಕು. ಬಟ್ ಶೆಟ್ಟರ್, ಅದ್ರ ಜೊತೆಗೆ ನನ್ನೊಂದು ಅಡ್ಡ ಮತದಾನದ ಆತಂಕ ಯಾಕೆ ಅಂತ ಅಂದ್ರೆ, ಇಲ್ಲಿ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ, ಅವರೆಲ್ಲರೂ ಕೂಡ DK ಶಿವಕುಮಾರ್ ಅವರ ಆಪ್ತರ, ಅಲ್ಲೂ ಕೂಡ ಅವ್ರ ಕೈ ಮೇಲಾಗಿದೆ ಅಂತ. ಸಿದ್ದರಾಮಯ್ಯನವರ ಆಪ್ತ ಬಳಗ ಏನಾದರೂ ಸಿಡಿದೆದ್ದು ಓಟ್ ಮಾಡ್ಬಿಟ್ರೆ ಅನ್ನೋ ಹೇಳಕ್ಕಾಗಲ್ಲ. ಸಂಪರ್ಕ ಮಾಡಿರಬಹುದು. ಅಲ್ಲಿ GC ಚಂದ್ರಶೇಖರ್ ಒಬ್ಬರೇ ಇವರ ಆಪ್ತ ಬಳಗ, ಯಾವುದು DK ಶಿವಕುಮಾರ್ ಅವರದು. ಉಳಿದ ಅಜಯ್ ಮಖೇನ್ ಇರ್ಬೋದು ಅಥವಾ ನಾಸಿರ್ ಹುಸೇನ್ ಅವರು ಇರ್ಬೋದು, ಹೈಕಮಾಂಡ್, ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ ಆಗಿರುವಂಥದ್ದು. ಸೊ ಇಲ್ಲಿ ಎಲ್ಲ ಹನುಮಂತಯ್ಯ ಅವರು ಸಿಕ್ಕಿಲ್ಲ ಅಂತೇಳಿ ಒಂದು ಬೇಸರ ಇದ್ದಿರ್ಬೋದು, ಕಳೆದ ಬಾರಿ ಆಗಿದ್ರು. ಬಟ್ ಈ ಬಾರಿ ನೀವು ಹೇಳ್ದಂಗೆ ಸಿದ್ದರಾಮಯ್ಯನವರ ಕೈ ಮೇಲಾಗಿಲ್ಲ, ಗೊತ್ತಿಲ್ಲ ಏನಾಗತ್ತೆ ಅಂತೇಳಿ. ಹಾಗಂತ ಆಗಿಲ್ಲ ಅಂತಂದ ತಕ್ಷಣ ರಾಜಕೀಯ ಮಾಡಿಬಿಡ್ತಾರೆ ಅಂತಲ್ಲ. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಈ MLC ಮತ್ತು MP ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟಿಂಗ್ ಆದಂಥ ಉದಾಹರಣೆಗಳಿದೆ. ವಿಜಿ 10 ಗಂಟೆಗೆ ಅದರ ಬಗ್ಗೆ ಹೇಳ್ತಾರೆ. ಈಗೊಂದು ಪುಟ್ಟ ಬ್ರೇಕ್